ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಫೈರಿಂಗ್ ಪ್ರಕರಣಕ್ಕೆ ಏನಿದೆ ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಾ. ಒಬ್ಬೊಬ್ಬರು ಸ್ಟೇಟ್ಮೆಂಟ್ಗಳನ್ನು ಕೇಳ್ತಾ ಇದ್ದೀರಾ. ಈ ನಡುವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಗೆ ಡಿಸಿಎಂ ಡಿಕೆಶಿ ಅವರ ಎಂಟ್ರಿ ಆಗುತ್ತೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿರೋದು ನಮ್ಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಿಜೆಪಿಯವರು ಪಾಪ ರೆಸ್ಟ್ಲೆಸ್ ಆಗಿಬಿಟ್ಟಿದ್ದಾರೆ, ಅದಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿ ಕೂಡ ಮಾಡಿದ್ದಾರೆ. ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅಲ್ಲೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ. ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು, ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು, ಎಲ್ಲ ಕಡೆ ಶಾಂತಿ ಇರಬೇಕು. ಬಿಜೆಪಿಯವರು ಪಾಪ ಅವ್ರಿಗೆ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ, ಅದಕ್ಕೆ ಎಲ್ಲ ಕಡೆನೂ ಇಂಥ ರೀತಿ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಬಳ್ಳಾರಿಗೆ ಈಗ ನಾನು ಹೋಗ್ತಾ ಇದ್ದೀನಿ, ಹೋಗಿ ಅಲ್ಲೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ. ಮೃತ ರಾಜಶೇಖರ್ ಕುಟುಂಬಕ್ಕೆ ನೆರವು ವಿಚಾರ ಹಣದ ಲೆಕ್ಕ ಕೇಳಿರುವ ಕೇಂದ್ರ ಸಚಿವ ಎಚ್.ಡಿ. ಈ ಬಗ್ಗೆ ಜಮೀರ್ ಬಳಿ ಮಾತನಾಡ್ತೇನೆ. ಐಟಿ ಇಲಾಖೆ ಕುಮಾರಸ್ವಾಮಿ ಬಳಿ ಇದೆಯಲ್ವಾ, ಎಚ್.ಡಿ. ಕುಮಾರಸ್ವಾಮಿ ಜೇಬಲ್ಲೇ ಐಟಿ ಇಲಾಖೆ ಇದೆ. ಎಚ್.ಡಿ.ಕೆ ಹೇಳಿಕೆಗೆ ಡಿಕೆಶಿ ಈ ರೀತಿಯಾದಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಜೋಬಲ್ಲೇ ಇದಾರಲ್ಲ, ಜಮೀರ್ ಹತ್ರ ಮಾತಾಡ್ತೀನಿ. ಅವ್ರಿಗೆ ಈಗ ಐಟಿ ಎಲ್ಲ ಇಲಾಖೆಲ್ಲ ಅವ್ರ ಹತ್ರನೇ ಇದಾರಲ್ಲ. ಕುಮಾರಸ್ವಾಮಿ ಜೋಬಲ್ಲೇ ಇದಾರಲ್ಲ, ಜಮೀರ್ ಹತ್ರ ಮಾತಾಡ್ತೀನಿ. ಅವ್ರಿಗೆ ಈಗ ಐಟಿ ಎಲ್ಲ ಇಲಾಖೆಲ್ಲ ಅವ್ರ ಹತ್ರನೇ ಇದಾರಲ್ಲ. ಕುಮಾರಸ್ವಾಮಿ ಜೋಬಲ್ಲೇ ಇದಾರಲ್ಲ, ಜಮೀರ್ ಹತ್ರ ಮಾತಾಡ್ತೀನಿ. ಅವ್ರಿಗೆ ಈಗ ಐಟಿ ಎಲ್ಲ ಇಲಾಖೆಲ್ಲ ಅವ್ರ ಹತ್ರನೇ ಇದಾರೆ.